ವೆಲ್ಕಮ್. ನಿನ್ನೆ ಕಂಟಿನ್ಯೂಷನ್ ವ್ಲಾಗು. ನಿನ್ನೆ ಎಲ್ಲಿ ಸ್ಟಾಪ್ ಮಾಡಿದೆ ಅಂತ ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವಾಗ ಸ್ವಲ್ಪ ಸಿಟಿ ರೌಂಡ್ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಇಲ್ಲೇ ಫಾಲ್ಸ್ ಏನೋ ಇದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟು ಹೊರಟ್ವಿ. ನಾವು ಹೊರಡೋ ಅಷ್ಟೊತ್ತಿಗೆ ಐ ಗೆಸ್ 1:30 ಆಗೋಗಿತ್ತು. 1:30 2 o'clock ಆಗೋಗಿತ್ತು. ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಇವಾಗ ಆಲ್ರೆಡಿ 2:30 ಆಗಿದೆ. ಆನ್ ದ ವೇ ಹೋಗ್ತಾ ಇದ್ವಿ. ಇಲ್ಲೊಂದು ಸ್ಟಾಪ್ ಕುಡಿದೀವಿ, ಟೀ ಸ್ಟಾಪು. ಸೊ ಎಲ್ಲರೂ ಟೀ ಕುಡಿತಾ ಇದ್ದಾರೆ, ತೋರಿಸ್ತೀನಿ ನೀವು. ಸೊ ಇಲ್ಲೆಲ್ಲರೂ ಟೀಗೆ ಸ್ಟಾಪ್ ಕೊಟ್ಟಿದ್ದಾರೆ. ನಾನು ಇಲ್ಲೇ ಕುತ್ಕೊಂಡಿದ್ದೀನಿ. ಬಿಕಾಸ್ ನಾನೇನು ಟೀ ಕುಡಿಯಲ್ಲ, ನಾನು ಜ್ಯೂಸ್ ಕುತ್ಕೊತೀನಿ. ಈ ಶೆಕೆ ಇಲ್ಲಿ ತುಂಬ ಶೆಕೆ ಆಗ್ತಿದೆ ನನಗೆ. ಅಂದರೆ ವೆದರ್ ಚೇಂಜ್ ಆಗ್ತಾನೇ ಇದೆ. ಶೆಕೆ ಇದೆ, ಚಳಿ, ಮಳೆ ಎಲ್ಲದೂ ಬರ್ತಾಯಿದೆ. ಸೊ ನಾನು ಇಲ್ಲೇ ಸ್ಪ್ರೈಟ್ ಕೊಡಿ ಅಂತ ಹೇಳ್ಬಿಟ್ಟು ಸ್ಪ್ರೈಟ್ ಕುಟ್ಕೊಂಡಿಲ್ಲೇ ಕೂತ್ಕೊಂಡಿದ್ದೀನಿ. ಸೊ ಇವಾಗ ಹೋಗೋಣ. ಎಲ್ಲರೂ ಹೋಗ್ತಾ ಇರೋದು ಒಂಥರ ಖುಷಿ. ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಅಂತ 2 ಕಾರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮದೊಂದು ಕಾರು, ನನ್ನ ತಂಗಿದೊಂದು ಕಾರಲ್ಲಿ ಹೋಗ್ತಾ ಇರೋದು. ಸೊ ಅಲ್ಲಿ ಹೋಗೋಣ, ಮಜಾ ಮಾಡೋಣ ಅಷ್ಟೇ. ಇವತ್ತಿನ ಕೆಲಸ ಅಂದರೆ ಬೇಗ ಹೋಗಬೇಕು ಊರಿಗೆ, ಬಿಕಾಸ್ ಮನೆ ಕ್ಲೀನ್ ಮಾಡ್ಬೇಕು ಅಗೇನ್. ಸೊ ನಾಳೆ ಹೋಗಿ, ಅಂದರೆ ಇವತ್ತೇ ಹೊರಡ್ತಿದ್ದೀವಿ. ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಅಲ್ಲಿಂದ ಊರಿಗೆ ಹೊರಡೋದಷ್ಟೇ ಇವತ್ತಿನ ಪ್ಲ್ಯಾನು. ಮೇ ಬಿ ಮನೆಗೆ ಹೋದ್ಮೇಲೆ ಮೇ ಬಿ ನಾಳೆ ಕ್ಲೀನ್ ಮಾಡ್ಕೊತೀವಿ ಅನಿಸುತ್ತೆ. ಸೊ ಅಷ್ಟೇ ಇವತ್ತಿನ ಕೆಲಸ. ಅಲ್ಲಿಗೆ ಹೋದ್ಮೇಲೆ ಇಲ್ಲಿ ಆನ್ ದ ವೇನೂ ಅಷ್ಟೇ ತುಂಬ ಏನಂತರ ಕೆರೆನೋ ಅಥವಾ ಫಾಲ್ಸ್ ಏನೋ ನನಗೆ ಗೊತ್ತಿಲ್ಲ, ಅದೆಲ್ಲ ತುಂಬ ಇದೆ. ನಾನು ಬರಬೇಕಾದ್ರೆ ಶೂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಪಾಪುನ ಆಟಾಡಿಸ್ಬೇಕಾದ್ರೆ ನನ್ನ ಉಗುರು ಪಾಪು ಕೈಗೆ ತರಚ್ಬಿಡ್ತು. ಸೊ ಸ್ವಲ್ಪ ಗಾಯ ಆಗಿ ತುಂಬ ಹತ್ಬಿಟ್ಟ. ಸೊ ಅದೇ ಬೇಜಾರಿಗೆ ನಂಗೆ ವ್ಲಾಗ್ ಮಾಡೋಕ್ಕೂ ಮನಸ್ಸೇ ಇರಲಿಲ್ಲ, ಮಾಡೋಕ್ಕೂ ಆಗಲಿಲ್ಲ. ಅವ್ನು ಸಮಾಧಾನ ಮಾಡಿ ಸ್ವಲ್ಪ ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು. ಸೊ ಅದೇ ಬರಬೇಕಾದ್ರೂ ತುಂಬ ಫಾಲ್ಸ್ ಇತ್ತು. ನಾನು ಶೂಟ್ ಮಾಡೋಕ್ಕೆ ಅದೇ ಪಾಪ ಅಳ್ತದೆ ಅಂತ ನಾನು ಮಾಡೋಕ್ಕೋಗಿಲ್ಲ. ಇವಾಗ ಹೋಗ್ತಾ ಮೇ ಬಿ ಸಿಗುತ್ತೆ. ಮತ್ತು ಇದೇ ರೂಟ್ ಹೋಗ್ತೀವ, ಬೇರೆ ರೂಟ್ ಹೋಗ್ತೀವ ಗೊತ್ತಿಲ್ಲ. ಹೋದರೆ ಇದೇ ರೂಟು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು ನೇಚರು. ಬಟ್ ಅದೇನೆ ಹೋಗಬೇಕಾದ್ರೆ ಇದೇ ರೂಟ್ ಹೋದರೆ ಮತ್ತೆ ನಿಮಗೆಲ್ಲ ತೋರಿಸ್ತೀನಿ. ಓಕೆ, ಮತ್ತು ಅಲ್ಲಿ ಹೋದ್ಮೇಲೆ ಸಿಗುವ. ಬೈ. ಬನ್ನುಗಳು ಕನ್ತಿದ್ದಾರೆ. ಸೂಪರ್. ಎಷ್ಟೊಂದು ದಿನ ಆಗುತ್ತೆ, ವರ್ಷಗಳೇ ಆಗೋದು. ಸೊ ನಾಸ್ಟಾಲಜಿಕ್. ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ದು. ಏನಂದರೆ ಹಳ್ಳಿಯಲ್ಲಿ ಇರ್ಬೇಕು. ಸೊ ವಿ ಕ್ಯಾನ್ ಎಂಜಾಯ್ ದಿಸ್ ಕೈಂಡ್ ಆಫ್ ಫುಡ್ ಅನ್ಸುತ್ತೆ. ಇನ್ನೊಂದು ಏನಂದರೆ, ನಾನು ನನ್ನ ತಮ್ಮ ಏನೋ ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ಬೆಳಗ್ಗೆ, ಬಟ್ ಹಾಗೇ ಇಲ್ಲ. ನಾನು ಇನ್ನೊಂದು ಸತಿ ಪ್ರ್ಯಾಂಕ್ ವಿಡಿಯೋ ಮಾಡ್ತೀನಿ. ಯಾರಿಗೆ ಮಾಡ್ತೀನಿ, ಎಲ್ಲಿ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಟೀ. ಜ್ಯೂಸ್ ಕೊಡ್ದೆ, ಬಟ್ ಟೀ ಕೊಟ್ರಲ್ಲ, ಬೇಡ ಅಂತ ಹೇಳಲ್ಲ. ಗೈಸ್, ಇವಾಗ ಟೀ ಬ್ರೇಕ್ ಮುಗೀತು, ಹೋಗ್ತಾ ಇದ್ದೀವಿ. ನಮ್ಮತ್ತೆ ಎಲ್ಲ ಕೂತಿದ್ದಾರೆ, ನಮ್ಮಮ್ಮ ಅಂತ ಇದ್ದಾರೆ. ಸರ್ ಹೋಗ್ತಾ ಇದ್ವಿ. ಅಲ್ಲೋದ್ಮೇಲೆ ಸಿಗು. ಗೈಸ್, ಇವಾಗ ರೀಚ್ ಆದ್ವಿ. ಹೋಗೋಣ ಬನ್ನಿ ನೋಡೋಕ್ಕೆ. ಗೈಸ್ ಬನ್ನಿ ನೋಡುವ. ವಾ Oh my god, this is like, oh my god. I don't know whether camera is making justice or not, but ಹಂಗೆ ನೋಡೋಕ್ಕೆ ಸೂಪರ್ ಆಗಿದೆ. ಅಲ್ಲಿ ವ್ಯೂ ಪಾಯಿಂಟು ಇದೆ, ಅಲ್ಲಿ ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. oh my god, ಇದು ಫಾಲ್ಸ್ ಅನ್ನಿಸ್ತಾನೆ ಇಲ್ಲ ನನಗೇನೋ. ಐ ಆಮ್ ಸೋ ಮೆಸ್ಮರೈಸ್ಡ್.
ಎಲ್ಲ ನೀನೇ ಕೊಡ್ತೀಯ. ಒಂದು ಭಯ. ಕೋತಿ ಈ ಕೋತಿ ನೋಡಿ ಪಾಪ ಫುಲ್ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದೆ, ಹುಷಾರಿಲ್ಲ ಅನ್ಸುತ್ತೆ ಪಾಪ. ಸೊ ಗೈಸ್, ಇದು ಪ್ಲೇಸು ಮೆನ್ಷನ್ ಮಾಡಿಲ್ಲ ಅನ್ಸುತ್ತೆ ವಿಡಿಯೋದಲ್ಲಿ ನಾನು. ಸೊ ಇದು ಕೆ ಆರ್ ನಗರದ ಹತ್ರ ಇರೋ, ಅಂದರೆ ಮೈಸೂರು ಡಿಸ್ಟಿಕ್ಕು ಕೆ ಆರ್ ನಗರದ ಹತ್ರ ಇರೋ ಚುಂಚನಕಟ್ಟೆ ಫಾಲ್ಸ್ ಅಂತ. ಸೊ ಸಕ್ಕತ್ತಾಗಿದೆ. ಮತ್ತು ಒಂದ್ಸತಿನಾದರೂ ವಿಸಿಟ್ ಮಾಡಿ. ಅಂದರೆ ಮಳೆ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಗಾಲದಲ್ಲಿ ಅಥವಾ ಬಿಸಿಲಿದ್ದಾಗ ಅಷ್ಟು ನೀರಿರಲ್ಲ, ಬಟ್ ಮಳೆಗಾಲದಲ್ಲಿ ಸಕ್ಕತ್ತಾಗಿದೆ. ಬನ್ನಿ ವ್ಯೂ ಪಾಯಿಂಟ್ ಹತ್ರ ಹೋಗಿ ಹೇಗಿದೆ ವ್ಯೂ ಅಂತ ನೋಡೋಣ. ಇಲ್ಲೇ ನನ್ನ ಫೇವ್ರೆಟ್ ಗಾಡ್ ಹನುಮಾನ್, ಆಂಜನೇಯ. ಇವಾಗ ಏನು ಚುಂಚನಕಟ್ಟೆ ಫಾಲ್ಸ್ ಮುಗಿಸ್ಕೊಂಡು ಇವಾಗ ಇಲ್ಲಿ ಸಕ್ಕರೆ ಬೈಲು ಅಂತ ಅಲ್ಲಿಗೆ ಬಂದಿದ್ವಿ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಇದು ಸೇಮ್ ನಮ್ಮ ಹಾಸನಲ್ಲಿ ಒಂದು ಫಾಲ್ಸ್ ಇದೆ, ಅದೇ ಥರನೇ ಇದೆ. ಬನ್ನಿ ತೋರಿಸ್ತೀನಿ. ಸಕ್ಕರೆ ಬೈಲು ಅಂತ ಅದು ಶಿವಮೊಗ್ಗ ಹತ್ರ ಇರೋದು. ಸೊ ಅದು ಸಕ್ಕರೆ ಕಟ್ಟೆ ಇಷ್ಟ ಆಯಿತು. ಬಟ್ ಚುಂಚನಕಟ್ಟೆ ಫಾಲ್ಸ್ ಇಸ್ ನನ್ನ ಬ್ಯಾಕ್ ಸೈಡು ಇದೆಲ್ಲ ಗೈಸ್, ಇವಾಗ ಟೈಮ್ ಆಲ್ರೆಡಿ 6:22, 6:30 ಆಗ್ತದೆ ಅಲ್ಲ. ಸೊ ಇವಾಗ ಆನ್ ದ ವೇ ಟು ಹಾಸನ್. ಮುಗಿತ್ತು ವೀಕೆಂಡು. ಇವಾಗ ಊರಿಗೆ ಹೋಗ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು. ಅಷ್ಟೇ, ಇವಾಗ ಹೋಗ್ತಾ ಇದೀವಿ. ಆನ್ ದ ವೇ ಮೇ ಬಿ 1 hour ಆಗುತ್ತೆ ಇಲ್ಲಿಂದ ಹೋಗೋಕ್ಕೆ. ಮಧ್ಯೆ ಒಂದು ಸ್ಟಾಪ್ ಬೇರೆ ಇದೆ, ಗೋಬಿ ಸ್ಟಾಪು. ಸೊ ಅಲ್ಲಿ ಹೋಗಿ ತಿನ್ಕೊಂಡು ಹೊರಡೋದು ಅಷ್ಟೇ ಗೈಸ್. ಇವತ್ತಿನ ಕೆಲಸ ಅಷ್ಟೇ. ಸೊ ನಮ್ಮ ಪಾಪು ಇನ್ನು ಮಲಗಿಲ್ಲ, ಆಟ ಆಡ್ತೀಯಾನೆ. ಅವ್ನು ಮಲ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು, ಇಲ್ಲ ಅಂದರೆ ನೋಡ್ತಿದ್ದಾನೆ. ಸೊ ಎಸ್, ಮತ್ತು ಗೋಬಿ ಸ್ಟಾಪ್ ಕೊಟ್ಟಾಗ ಬರುತ್ತೆ ಸರ್ ಇವಾಗ ಹೋಗ್ತಾ ಇದ್ವಿ ಆನ್ ದ ವೇ. ಇವಾಗ ಇಲ್ಲಿ ಆನೆ ನಿಲ್ಸಿ ಹೋಗಿ ನೋಡುವ. ಅವನಿ ಎಕ್ಸೈಟೆಡ್. ಪಾಪ ಈ ಆನೆ ಹತ್ರ ಯಾರೂ ಇಲ್ಲ, ಆನೆ ಹತ್ರನೇ ಎಲ್ಲರೂ ಇದ್ದಾರೆ. ಹಾಯ್ ಆನೆ. ಇನ್ನೊಂದು ಆನೆ ಇದೆ.
ಚಾಣಕ್ಯಪುರ ಟೋಲ್ ಹತ್ರ ನಿಲ್ಸ್ಕೊಂಡಿದ್ದಾಳೆ. ಚೆನ್ನಾಗಿತ್ತು. ಒಂದು ಹೆಸರು ಈಶ್ವರ, ಒಂದು ಆನೆ ಹೆಸರು ಲಕ್ಷ್ಮಣ ಅಂತ. ಚೆನ್ನಾಗಿತ್ತು ಎರಡು ಆನೆ. ಒಂದಾನೆಗೆ 45 ವರ್ಷ. 45 ವರ್ಷ. ಇನ್ನೊಂದು ಆನೆ ಗೊತ್ತಿಲ್ಲ. ಅಲ್ಲಿ ಆ ಕಡೆ ಯಾರೂ ಇರಲಿಲ್ಲ. ಈ ಕಡೆ ಆನೆ ಅದ್ರ ತುಂಬ ಜನ ಇದ್ರು. ಹಣ್ಣೆಲ್ಲ ಕೊಟ್ಟರು, ನಾವು ಬಾಳೆಹಣ್ಣು ಕೊಟ್ವಿ. ಆ ಕಡೆ ಆನೆ ಪಾಪ ಏನು ಕೊಟ್ಟಲ್ಲ, ಯಾರೂ ಇರಲಿಲ್ಲ. ಅದೇ ಸೊಂಡ್ಲನ್ನ ಆಚೆ ಹಾಕಿ ಇಸ್ಕೊಂತು. ಇನ್ನೊಬ್ರು ಆರೆಂಜಸ್ ಕೊಟ್ಟರು. ಒಂದನ್ನ ಎತ್ಕೊಂಡು ಸೈಡಲ್ಲಿ ಇಟ್ಕೊಂಡು ಮತ್ತಿನ್ನೊಂದು ಇಸ್ಕೊಂಡು ಎರಡನ್ನೂ ಲಪ್ಕ ಲಪ್ಕ ಅಂತ ಬಾಯಿಗೆ ಆತ. ಅದು ನಂತರ ಚೆನ್ನಾಗಿ ತಿನ್ನುತ್ತೆ. ಗೊರೂರು ಬಂತು. ಗೊರೂರು ಡ್ಯಾಮ್ ಬಿಟ್ಟಿಯಾರ? ಇಲ್ಲ, ಇಲ್ಲಿ ನೀರು ತುಂಬಿಲ್ಲ ಅಂತ ಈ ಸತಿ ನೀರೇ ಬಿಟ್ಟಿಲ್ಲ. ಫುಲ್ ಖಾಲಿ ಇದೆ. ಐ ಡೋಂಟ್ ನೋ ವಿಸಿಬಲ್ ಇದೆಯಾ ಇಲ್ವಾ ಅಂತ, ಬಟ್ ಖಾಲಿ ಡ್ಯಾಮು, ನೀರು ಬಿಟ್ಟಿಲ್ಲ. ಇಲ್ಲಾಂದರೆ ಇಷ್ಟೊತ್ತಿಗೆ ನೀರು ಬಿಟ್ಟಿರೋರು ಸಖತ್ತಾಗಿರೋದು ಅವಾಗೂ. ಇದು ಎಂಟ್ರೆನ್ಸ್ ಆಫ್ ದ ಗೊರೂರು ಡ್ಯಾಮ್. ಇದು ನಾವು ಒಂದು ಸತಿನೇ ಅಷ್ಟೇ ನನಗೆ ನೆನಪಿರೋ. ಸೊ ನನ್ನ ನೆನಪಿರೋಂಗೆ ನಾನು ಇಲ್ಲಿ ಹಾಸನಲ್ಲಿ ಇದ್ರು, ಹುಟ್ಟಿ ಬೆಳೆದಿದ್ರು. ಸೊ ನಾನು ಒಂದು 2 ಸತಿ ಅಷ್ಟೇ ನಾನು ಡ್ಯಾಮ್ ನೋಡಿರೋದು. ಡ್ಯಾಮ್ ಅಂದರೆ ಡ್ಯಾಮಲ್ಲಿ ನೀರು ಬಿಟ್ಟಾಗ ಬಂದಿರೋದು 2 ಟೈಮ್ಸ್. ನನಗೆ ಎಷ್ಟೇ ನೆನ್ಪು ಮಾಡ್ಬೋದು 2 ಟೈಮ್ಸ್ ಅಷ್ಟೇ ನಾನು ಬಂದಿರೋದು. ಬಟ್ ತುಂಬ ಚೆನ್ನಾಗಿರುತ್ತೆ. ನೀರು ಬಿಟ್ಟಾಗ ಬಂದು ಒಂದ್ಸತಿ ನೋಡಿ ಇವಕ್ಕೂನೆಲ್ಲ ಬೇಕು. ಹೋಗುವ ನಮ್ಮ ಊರಿಗೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ಊರಿಂದ ಬಂದ್ವಿ. ನಿನ್ನೆ ವ್ಲಾಗ್ ಏನು ಮಾಡೋದು ಮರ್ತೋಯ್ತು. ಸೊ ಇವಾಗ ವ್ಲಾಗ್ ಏನು ಮಾಡ್ತಾ ಇದ್ದೀನಿ. ಸೊ I hope you like this vlog. If you did, so you know what to do. Please like, share and subscribe to my channel. Matte nimge next video alli siಗ್ತೀನಿ. Until then, take care. Love you all. Bye.